ಗುಡ್ ಈವ್ನಿಂಗ್ ನೋಡಿ ನಾವು ಇವತ್ತು ಸೆಕೆಂಡ್ PUC ಫೈನಲ್ ಎಕ್ಸಾಮ್ ಹತ್ರ ಇದೆ. ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ನಿಮಗೆ ಸಾಟರ್ಡೆ ಫೈನಲ್ ಎಕ್ಸಾಮ್ ಬರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಯಾವ ಕ್ವಶನ್ ತುಂಬಾ ಇಂಪಾರ್ಟೆಂಟ್, ಯಾವ ಕ್ವಶನ್ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಓದಬೇಕು. ನೋಡಿ ನಮಗೆ 6 ಮಾರ್ಕ್ಸ್ ಅಲ್ಲಿ ಮತ್ತೆ 12 ಮಾರ್ಕ್ಸ್ ಅಲ್ಲಿ 6 ಮತ್ತೆ 5 ಕ್ವಶನ್ಸ್ ಬರುತ್ತೆ. ಅದನ್ನ ನಾವು ಎಲ್ಲನೂ ಅಟೆಂಡ್ ಮಾಡಬೇಕು ಅಂತ ಏನಾಗುತ್ತೆ, ನಾವು ಅದನ್ನು ಮೂರನ್ನ ಬರೀಬೇಕಾಗುತ್ತೆ. 6 ಮಾರ್ಕ್ಸ್ ಅಲ್ಲಿ 3 ಕ್ವಶನ್ ಬರೀಬೇಕಾಗುತ್ತೆ, ಹಾಗೆ 12 ಮಾರ್ಕ್ಸ್ ಅಲ್ಲಿ 3 ಕ್ವಶನ್ ಬರೀಬೇಕಾಗುತ್ತೆ. ನೋಡಿ ಅದರಲ್ಲಿ ಫಸ್ಟ್ ಚಾಪ್ಟರ್ 6 ಮಾರ್ಕ್ಸ್ ಯಾವ್ಯಾವ ಕ್ವಶನ್ ಬರ್ಬೋದು ಅದನ್ನ ನೋಡಿ. ನಾವು ಈ ಮೂರರಲ್ಲಿ ಒಂದು ಕ್ವಶನ್ ಅಂತೂ ಮ್ಯಾಂಡೇಟರಿ ಇದೆ ಕಂಪಲ್ಸರಿ. ಇದು ಯಾವುದು ಮೊದಲು ಪ್ರಾಡಕ್ಟ್. ನೋಡಿ ನೀವು ಪ್ರಾಡಕ್ಟ್ ಮೆಥಡ್ ಅಂತ ತಕ್ಷಣ ಒಂದೇ ಮೆಥಡ್ ಅಂತ ಹೇಳಲ್ಲ, ಆ ಪ್ರಾಡಕ್ಟ್ ಮೆಥಡ್ ಅಲ್ಲಿ ಇನ್ನು 2 ಮೆಥಡ್ ಇದೆ. ಏನು ಅಂದ್ರೆ ಒಂದು ಮಂತ್ ವೈಸ್ ಎಕ್ಸಾಂಪಲ್ ಜೂಲೈ ವಿತ್ಡ್ರಾ ಮಾಡೋದು, ಫೆಬ್ರವರಿ ವಿತ್ಡ್ರಾ ಮಾಡೋದು, ಡಿಸೆಂಬರ್ ವಿತ್ಡ್ರಾ ಮಾಡೋದು, ಹಾಗೆ ಈವನ್ ಆಗಿಲ್ಲ ಬೇರೆ ಬೇರೆ ಮಂತ್ಸ್ ಆ ತರ ಒಂದು ಮೆಥಡ್ ಕೇಳ್ತಾರೆ. ಹಾಗೆ ಡೈರೆಕ್ಟ್ ಆಗಿ ಔಟ್ಸ್ಟ್ಯಾಂಡಿಂಗ್ ಮಂತ್ ಕಂಡಿದ್ದೀವಿ. ಔಟ್ಸ್ಟ್ಯಾಂಡಿಂಗ್ ಮಂತ್ ಕಂಡಿದ್ದೀವಿ ಹೇಗೆ, ನಾನು ಯಾವ ತಿಂಗಳಿಂದ ಅಮೌಂಟ್ ನ ವಿತ್ಡ್ರಾ ಮಾಡಿದೆ ಆ ವರ್ಷದ ಕೊನೆಯವರೆಗೆ. ಎಕ್ಸಾಂಪಲ್ 3ನೇ ತಿಂಗಳು ವಿತ್ಡ್ರಾ ಮಾಡಿದ್ರೆ ಎಷ್ಟು ತಿಂಗಳು ಬಡ್ಡಿ ಕಟ್ಟಬೇಕು, 6ನೇ ತಿಂಗಳು ವಿತ್ಡ್ರಾ ಮಾಡಿದ್ರೆ ಎಷ್ಟು ತಿಂಗಳು ಬಡ್ಡಿ ಕಟ್ಟಬೇಕು. ಇದರಲ್ಲಿ ನೋಡ್ಕೋಬೇಕಾದ್ರೆ ಏನಂದ್ರೆ ಯಾವ ಮಂತ್ ಕೇಳ್ತೇನೆ ಅಂತ. ನೋಡಿ 31st ಡಿಸೆಂಬರ್ ಅಂತ ಕೇಳಿದ್ರೆ ಇಟ್ಸ್ ಕ್ಯಾಲೆಂಡರ್ ಇದೆ. ಹಾಗೆ ಮಾಡಬೇಕು, ನೀವು 3ನೇ ತಿಂಗಳಲ್ಲಿ ವಿತ್ಡ್ರಾ ಮಾಡಿದ್ದೀನಿ ಅಂದ್ರೆ 3ನೇ ತಿಂಗಳಿಂದ 12ನೇ ತಿಂಗಳಿಗೆ ಬಡ್ಡಿ ಎಷ್ಟು ಕಟ್ಟಬೇಕು ಅಂತ ಹೇಳಿದ್ರು. ಅದೇ ನೀವು ಮಾರ್ಚ್ ಅಂತ ಕೊಟ್ಟಿದ್ದೀರಿ, ಅವಾಗ ನೀವು ಡಿಸೆಂಬರ್ ವಿತ್ಡ್ರಾ ಮಾಡಿದ್ರೆ 12ನೇ ತಿಂಗಳಿಂದ 3ನೇ ತಿಂಗಳು ಟೋಟಲ್ ಆಗಿ ಬೇಕಾದ್ರೆ 12 ತಿಂಗಳು ಇಂಟ್ರೆಸ್ಟ್ ಪೇ ಮಾಡಬೇಕಾದ್ರೆ ಎಷ್ಟು ತಿಂಗಳು ನೀವು ಇಂಟ್ರೆಸ್ಟ್ ಪೇ ಮಾಡಬೇಕು ಅನ್ನೋ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್. ಓಕೆನಾ? ಅದೇನಾಗುತ್ತೆ, ನೀವು ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್, ಅಮೌಂಟ್ ಆಫ್ ಡ್ರಾಯಿಂಗ್, ಔಟ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ 4ನೇ ಕಾಲಮ್ ಬಂದು ಏನಾಗುತ್ತೆ ಅಂದ್ರೆ ಪ್ರಾಡಕ್ಟ್. ಎಷ್ಟು ಅಮೌಂಟ್ ಇಂಟು ಎಷ್ಟು ತಿಂಗಳು ನೀವು ಇಂಟ್ರೆಸ್ಟ್ ಪೇ ಮಾಡಬೇಕು ಅಂತ ನಿಮಗೆ ಟೋಟಲ್ ಪ್ರಾಡಕ್ಟ್ ಸಿಗುತ್ತೆ. ಅವಾಗ ನೀವು ಈಸಿಯಾಗಿ ಫಾರ್ಮುಲಾ ಯೂಸ್ ಮಾಡಬಹುದು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಸೊನ್ನೆ ಕೊಟ್ಟಿರ್ತಾನೆ ಇಂಟು 1/12. 1/12 ಅಂದ್ರೆ ಪ್ರತಿ ತಿಂಗಳು ವರ್ಷಕ್ಕೆ 12 ತಿಂಗಳಿಗೆ 12 ಆಗಿರುತ್ತೆ. ಒಂದೊಂದು ತಿಂಗಳು ಕ್ಯಾಲ್ಕುಲೇಟ್ ಮಾಡೋದ್ರಿಂದ 1/12 ಯೂಸ್ ಮಾಡ್ತೀವಿ. ರೇಟ್ ಆಫ್ ಅಮೌಂಟ್ ಬಂದು 1 ಮಂತ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ 6 ಮಾರ್ಕ್ಸ್ ಸಿಗುತ್ತೆ. ಅದು ಒಂದು ಮೆಥಡ್. ಅದು ಇನ್ನೊಂದು ಮೆಥಡ್ ಏನಾಗುತ್ತೆ ಅಂದ್ರೆ ವಿತ್ಡ್ರಾ ಮಂತ್ ಆಫ್ ಎವ್ರಿ ಫಸ್ಟ್ ಡೇ ಅಂದ್ರೆ ವರ್ಷದ ತಿಂಗಳ ಮೊದಲನೇ ದಿನ ನಾನು ಅಮೌಂಟ್ ವಿತ್ಡ್ರಾ ಮಾಡ್ತಾ ಇದ್ದೀನಿ. ಆಗ ತರ ಒಂದು ಮೆಥಡ್ ಹೇಳ್ತಾರೆ. ಇನ್ನೊಂದು ಅಟ್ ದಿ ಎಂಡ್ ಆಫ್ ದಿ ಮಂತ್ 29 ಅಥವಾ 31ನೇ ತಾರೀಕಿಗೆ ಡ್ರಾ ಮಾಡ್ತೀನಿ. ಆಗ ನೀವೇನ್ ಮಾಡಬೇಕು ಅಂದ್ರೆ ಅವರೇಜ್ ಪೀರಿಯಡ್ ನ ಕಂಡುಹಿಡಿಯಬೇಕಾಗುತ್ತೆ. ಏನು ಲಾಂಗೆಸ್ಟ್ ಪೀರಿಯಡ್ ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ಡಿವೈಡ್ ಬೈ 2 ಮಾಡಿದಾಗ ನಿಮಗೆ ಆ ಫಾರ್ಮುಲಾ ಯೂಸ್ ಮಾಡಿ ಬರೀಬೇಕಾಗುತ್ತೆ. 11 ಪ್ಲಸ್ 0 ಬರ್ಬೋದು, 12 ಪ್ಲಸ್ 1 ಬರುತ್ತೆ. ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ಕಂಡುಹಿಡಿಯಬೇಕಾಗುತ್ತೆ. ಅಥವಾ ಮಿಡಿಲ್ ಕೇಳಿದ್ರೆ ನೀವು ಅದು 2 ಮೆಥಡ್ ಒಂದು ಮೆಥಡ್ ಪ್ರಾಡಕ್ಟ್ ಮೆಥಡ್ ಕೇಳಬೇಕು. ಅದನ್ನ ಬಿಟ್ಟು ನೆಕ್ಸ್ಟ್ ಒಂದು ಗ್ಯಾರಂಟಿ ಆಫ್ ಪ್ರಾಫಿಟ್. ಇಲ್ಲಿ ಏನಾಗುತ್ತೆ ಅಂದ್ರೆ 3 ಜನ ಪಾರ್ಟ್ನರ್ಸ್ ಇರ್ತಾರೆ. 3 ಜನ ಪಾರ್ಟ್ನರ್ಸ್ ಅಲ್ಲಿ 2 ಪಾರ್ಟ್ನರ್ಸ್ ಬಿಸ್ನೆಸ್ ಇರ್ತಾರೆ. 3ನೇ ಪಾರ್ಟ್ನರ್ ಏನ್ ಮಾಡ್ತಾರೆ, ಅವರು ನಿಮಗೆ ಗ್ಯಾರಂಟಿ ಆಫ್ ದುಡ್ಡು ಕೊಡ್ತೀನಿ ಅಂತ ತಗೊಂಡು ಹೋಗ್ತಾರೆ. ಸೊ ಅದನ್ನ ನಾವು ಗ್ಯಾರಂಟಿ ಆಫ್ ಪ್ರಾಫಿಟ್ ಅಂತ ಹೋಗ್ತೀವಿ. ಎಕ್ಸಾಂಪಲ್ ನನ್ನ ಬಿಸ್ನೆಸ್ ಬರ್ಬೇಕಾದ್ರೆ 3 ಜನ ಈಕ್ವಲ್ ಶೇರ್ಸ್ ಇರ್ತಾರೆ. ಅವರೇ ಹೇಳ್ತಾರೆ ನನ್ನ ಜೊತೆ ಬಿಸ್ನೆಸ್ ನಾನು ಈಗ 12,000 ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಅದೇನಾಗುತ್ತೆ, ಪ್ರಾಫಿಟ್ 30,000 ಬರುತ್ತೆ. 30,000 ಬಂದಾಗ 3 ಜನಕ್ಕೆ ಈಕ್ವಲ್ ಅಂದ್ರೆ 10,000 ಡಿವೈಡ್ ಆಗುತ್ತೆ. ಇನ್ನು 2 ನಾನು ಹೇಳಿದವರು ನೀನು 12,000 ಕೊಡ್ತೀನಿ, ಅಲ್ಲಿ ಇರೋದೆಷ್ಟು ಕೇವಲ 10,000. ಇನ್ನು 2,000 ಇರುತ್ತಲ್ಲ, ಆ 2,000 ಅವ್ರ ಪ್ರಾಫಿಟ್ ನ ಕೊಡಬೇಕಾಗುತ್ತೆ. ಸೊ ಎಕ್ಸಾಂಪಲ್ ABC ಅಂತ ಹೇಳಿದ್ರೆ AB ಮತ್ತೆ C ಗೆ ಗ್ಯಾರಂಟಿ ಹೇಳಿದ್ರೆ, ಸೊ A ಮತ್ತೆ B ಅವರ ಪ್ರಾಫಿಟ್ ನ C ಗೆ ಎಕ್ಸ್ಪೆಕ್ಟ್ ಆಗುತ್ತೆ. ಅದನ್ನ ಗ್ಯಾರಂಟಿ ಪ್ರಾಫಿಟ್. ನೋಡಿ ಲಾಸ್ಟ್ ಟೈಮ್ ಕ್ವಶನ್ ಕೇಳಿದ್ವಿ. ಇನ್ನೊಂದು ಬಂದು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್. ನೋಡಿ ಇದು ಏನಿದೆ, ತುಂಬಾ ಸಿಂಪಲ್ ಮೆಥಡ್, ಇದು ತುಂಬಾ ಸಿಂಪಲ್ ಪ್ರಾಬ್ಲಮ್, ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮತ್ತೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮಾತ್ರ ತಗೋತೀವಿ. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡ್ರಾಯಿಂಗ್ಸ್ ನ ತಗೊಳ್ಳೋದ, ಕ್ಯಾಪಿಟಲ್ ನ ತಗೊಳ್ಳೋದ, ಕೇವಲ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮತ್ತೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ನಾನು ಕಂಪ್ನಿ ಮುಗಿಸ್ತಾ ವಾಪಸ್ ಕೊಡ್ಬೇಕು. ಅಲ್ಲಿ ಏನಾಗುತ್ತೆ ಅಂದ್ರೆ ಎಷ್ಟು ದುಡ್ಡನ್ನ ಪ್ರಾಫಿಟ್ ಅಂಡ್ ಲಾಸ್ ಕಳಿಸಬೇಕು ಅಂತ ಇರುತ್ತೆ. ಅದರಿಂದ ನಾವೇನ್ ಮಾಡ್ತೀವಿ, ಇಂಟ್ರೆಸ್ಟ್ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಸ್ಯಾಲರಿ, ಕಮಿಷನ್, ರಿಮೈನಿಂಗ್ ನ ಪಾರ್ಟ್ನರ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಓಕೆನಾ? ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ನಾವೇನ್ ಮಾಡ್ತೀವಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲರಿ, ಕಮಿಷನ್ ಮ್ಯಾಕ್ಸಿಮಮ್ ಅಷ್ಟೇ ಬರಬಹುದು. ಅದೇ ನಾವು ಕ್ರೆಡಿಟ್ ಹೋದಾಗ ಏನಾಗುತ್ತೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಅಲ್ಲಿ ಕ್ಯಾಪಿಟಲ್ ಮತ್ತೆ ಡ್ರಾಯಿಂಗ್ ನ ಕೊಟ್ಟರೆ ಕನ್ಸಿಡರ್ ಮಾಡೋದಿಲ್ಲ. ಅಲ್ಲಿ ಏನ್ ಮಾಡಬೇಕು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಮತ್ತೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ಮಾತ್ರ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ನೋಡಿ ಇವು ಮೂರಲ್ಲಿ ಒಂದು ಪ್ರಾಬ್ಲಮ್ ಅಂತೂ ನಿಮಗೆ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ ಎಕ್ಸಾಮ್. ಡೌಟ್ಸ್ ಇದ್ರೆ ನನಗೆ ನೀವು DM ಮಾಡಿ. ಓಕೆ, ಥ್ಯಾಂಕ್ ಯು. ರಿಮೈನಿಂಗ್ ಕ್ವಶನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಪ್ಲೋಡ್ ಮಾಡಿ.